ವೆಲ್ಕಮ್ ಟು ಮಾತುಕತೆ. ನಮ್ಮ ದೇಶ ಫ್ರೀಡಮ್ ಸಿಕ್ಕಿದೆ, ನಾವು ಸ್ವತಂತ್ರ ದಿನಾಚರಣೆ ಆಚರಿಸ್ತಿದ್ದೀವಿ ಅಂದ್ರೆ ಅದು ಒಂಥರ ಪ್ರೈಡ್. ಅದು ಪ್ರತಿ ದೇಶಗಳಿಗೂ ಅದರದೇ ಆದಂಥ ಪ್ರೈಡ್ ದಿನಗಳಿರುತ್ತೆ. ಅದರಲ್ಲಿ ಇದು ಸ್ವತಂತ್ರ ದಿನಾಚರಣೆ ಅನ್ನೋದು ಪ್ರೈಡ್, ಹೆಮ್ಮೆಯ ವಿಷಯ. ಆದರೆ ನಮಗೆ ಸ್ವತಂತ್ರ ಸಿಕ್ಕಿದ್ರೂ ಎಷ್ಟೋ ವಿಷಯಗಳಲ್ಲಿ ನಮಗಿನ್ನೂ ಸ್ವತಂತ್ರ ಸಿಕ್ಕಿಲ್ಲ. ಹೌದಾ? ಯಾವುದು? ಜಾತಿ ಧರ್ಮಗಳು ಕಿತ್ತು ಒಡೆದು ತಿನ್ನು, ಮೇಲ್ವರ್ಗ ಕೆಳವರ್ಗ, ಹೈಯರ್ ಕ್ಲಾಸ್, ಮಿಡ್ಲ್ ಕ್ಲಾಸ್, ಲೋವರ್ ಕ್ಲಾಸ್, ಈ ಥರದ ಬ್ಯಾರಿಗೇಡ್ಸ್ನ ನಾವು ಪಕ್ಕಕ್ಕಿಟ್ಟು ಬ್ರೇಕ್ ಮಾಡಿ ದಾಟಿ ನಾವೆಲ್ಲರೂ ಒಂದೇ ದೇಶದವರು, ಒಂದೇ ದೇಶದ ಮಕ್ಕಳು, ಅದು ಭಾರತೀಯರು, ಇಂಡಿಯನ್ಸ್, ವಿ ಆರ್ ಇಂಡಿಯನ್ಸ್ ಅಂತ ಯಾವತ್ತು ಬರುತ್ತೆ ನೋಡಿ ನಮ್ಮ ತಲೆಯಲ್ಲಿ, ಅವತ್ತು ನಮಗೆ ನಿಜವಾದ ಸ್ವತಂತ್ರ ಸಿಗೋದು. ನಂಬರ್ 1. ನಂಬರ್ 2, ನಮ್ಮ ಧರ್ಮಗಳನ್ನ ನಾವು ಆಚರಿಸೋಣ. ಅದು ನಮ್ಮ ಹಿರಿಯರು ಹಾಕ್ಕೊಟ್ರು ಚೌಕಟ್ಟುಗಳು, ಅದರಲ್ಲಿ ಹೋಗೋಣ. ಆದರೆ ಅದನ್ನು ಮನೇಲಿ ಆಚರಣೆ ಮಾಡಿಕೊಂಡು ನಾವು ಆಚೆ ಅಂದರೆ ಸಮಾಜಕ್ಕೆ ಹೋಗ್ತೀವಲ್ಲ, ಅಲ್ಲಿ ಫಸ್ಟ್ ನಮ್ಮ ತಲೆಯಲ್ಲಿ ಬರಬೇಕಾಗಿರೋದು ನಾನು ಮನುಷ್ಯ, ಮಾನವರು. ಫಸ್ಟ್ ಪಾಯಿಂಟು ಮಾನವರೇ ನಾವು. ಸೆಕೆಂಡ್ ಪಾಯಿಂಟು ನಾವೆಲ್ಲ ಇಂಡಿಯನ್ಸ್, ಭಾರತೀಯ ಅನ್ನೋದು ಬರಬೇಕು. ಅದು ಆ ದೇಶದವ್ರಿಗೆ, ಅವ್ರವ್ರ ದೇಶದ್ದು. ನಾನು ಭಾರತೀಯ, ಅದಕ್ಕೆ ನಾನು ಭಾರತೀಯ ಅಂತ ಇದ್ದೀನಿ. ಇದು ಯಾವತ್ತು ಬಂದು ಕೂತ್ಕೊಂಡ್ಬಿಡ್ತಾವೆ ನೋಡಿ, ನಾವು ಅವತ್ತು ಗೆದ್ವಿ ಅನ್ನೋದು ಎರಡನೇದಿದು. ಮೂರನೇದು, ಅಲ್ಪಸಂಖ್ಯಾತ ಬಹುಸಂಖ್ಯಾತರು ಅಂತ ಹೇಳ್ತೀರಾ. ಮೀನಿಂಗ್ ಯಾರಿಗಾನ ಗೊತ್ತಿಲ್ಲ ಚಿಕ್ಕವ್ರಿಗೆ ಅಂದರೆ ತಿಳ್ಕೊಳ್ಳಿ, ನಿಮ್ಮ ಪ್ಯಾರೆಂಟ್ಸ್ ಹೇಳ್ತಾರೆ ಏನು ಅಂತ. ಇಲ್ಲಿ ಅಲ್ಪಸಂಖ್ಯಾತರು ಅಂದರೆ ಆ್ಯಕ್ಚುಲಿ ಸ್ಪೀಕಿಂಗು ಕಡಿಮೆ ಇರೋದು ಅಂತ ಅರ್ಥ ಅಲ್ವಾ? ಆ್ಯಕ್ಚುಲಿ ಇಲ್ಲಿ ಅಲ್ಪಸಂಖ್ಯಾತರು ಬ್ರಾಹ್ಮಣ ಜಾತಿ, ಬ್ರಾಹ್ಮಿನ್. ಯಾಕೆ ಅದು ಯಾರು ವಾಯ್ಸ್ ಓವರೇ ಮಾಡ್ತಿಲ್ಲ? ಯಾಕೆ ನಿಮಗೆ ಅರ್ಥ ಆಗ್ತಿಲ್ವಾ? ಕಣ್ಣು ಕಾಣಿಸ್ತಿಲ್ವಾ? ಬ್ರಾಹ್ಮಣರೇ ಆಗಲಿ ಯಾಕೆ ಯಾರು ಕೇಳ್ತಾ ಇಲ್ಲ? ಕೇಳಿ. ಫಸ್ಟು ಒಂದು ಹಿರಿಯರೆಲ್ಲ ನಿಂತ್ಕೊಂಡು ಒಂದು ಸಂಘಟನೆ ಇದೆ ಅಲ್ವಾ, ನಿಮಗೆ ಸಂಘಗಳಿದೆ ಅಲ್ವಾ, ಹೋಗಿ ಅರ್ಜಿ ಹಾಕಿ ನಾವು ಮುನ್ನ ಅಕೌಂಟಬಿಲಿಟಿಗೆ ತೊಗೊಳ್ಳಿ ಅಂತ ಹೇಳಿ. ಇಲ್ಲಾಂದರೆ ನಾವು ವೋಟ್ ಹಾಕಲ್ಲ ಅಂತ ಹೇಳಿ ಮಾಡಲೇಬೇಕಾಗತ್ತೆ. ಇಲ್ಲಾಂದರೆ ಜ್ಞಾಪಿಸ್ಬೇಕಾಗತ್ತೆ, ಡೋರ್ ಹೊಡೆದು ನಾವು ಜ್ಞಾಪಿಸ್ಬೇಕು. ಇದೇ ಇನ್ನೊಂದು ಜನಾಂಗ ಇದೆಪ್ಪ, ಅದು ಬ್ರಾಹ್ಮಿನ್ ಅಥವಾ ಬ್ರಾಹ್ಮಣ ಅನ್ನೋ ಒಂದು ಜನಾಂಗನೂ ಇದೆ. ಯಾಕೆ ಬರೀ ಬೇರೆ ಜಾತಿಗಳು ಮಾತ್ರ ತೊಗೊಳ್ತೀರಾ? ಯಾಕೆಂದರೆ ಅವರೇ ಅಲ್ವಾ ಜಾತಿ ಅನ್ನೋದು ಅವರೇ ಕೋಟಾಗಳು ಅಂದ್ಕೊಂಡು. ಸೊ ನಮ್ಮದು ಒಂದು ಕೋಟ ಮಾಡಿ, ಬ್ರಾಹ್ಮಣ ಕೋಟನೂ ಬೇಕು. 40% ಅವರು ಕೊಡ್ತೀರಾ, 90% ನಮಗೆ ಕಷ್ಟ ಕೊಡ್ತೀರಾ. ಯಾಕೆಲ್ಲ ಪ್ಯಾಕೇಜ್ ನಮಗೆ ಹಾಕ್ತೀರಾ ಅಂತ ಕೇಳಿ. ಬ್ರಾಹ್ಮಿನ್ ಜನಾಂಗದವರು ಕೇಳಿ. ಬರೀ ಇಮೋಷ್ನಲ್ ಪ್ಯಾಕೇಜ್ ಆಗಿ ನಮ್ಮನ್ನು ಕನ್ವರ್ಟ್ ಮಾಡಬೇಡಿ. ನಮ್ಮನ್ನು ಅಕೌಂಟಬಿಲಿಟಿಯಾಗಿ ತೊಗೊಳ್ಳಿ. ನಾವು ಬೇರೆ ದೇಶದವರಲ್ಲ, ಇದೇ ದೇಶದವರು, ನಾವೇನು ಒಳಗೆ ನುಗ್ಗಿಲ್ಲ ಅಲ್ವಾ, ನಾವು ಇದೇ ದೇಶದಲ್ಲಿ ಹುಟ್ಟು ಬೆಳೆದವರು, ನಮ್ಮನ್ನು ಅಕೌಂಟಬಿಲಿಟಿಗೆ ತೊಗೊಳ್ಳಿ ಅಂತ ಕೇಳಿ. ಎಚ್ಚರಿಸಿ. ಮಲ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಬರೀ ಬೇರೆ ಜಾತಿ ಅಂದ್ಕೊಂಡು.